ಸಿಂಹರಾಶಿ, ಹವಾಮಾನ ವೈಪರೀತ್ಯದಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಸಂತೋಷದಿಂದ ಕಾಲ ಕಳಿಬೇಕಾದಂತಹ ಈ ದಿವಸ ನಿಮ್ಮ ಪಾಲಿಗೆ ಏನೋ ಒಂದು ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ. ಅಷ್ಟೊಂದು ಖುಷಿ ನಿಮಗೆ ಸಿಕ್ಕದೇ ಇರುವ ಹಾಗಾಗತ್ತೆ ಅಂತಕ್ಕಂಥದ್ದು. ಕುಟುಂಬ ಮತ್ತು ಸಂಬಂಧಿಕರು ನಿಮ್ಮ ಆರೋಗ್ಯದಲ್ಲಿ ತುಂಬ ಆತಂಕವನ್ನು ಪಡುವ ಹಾಗೆ ಮಾಡಿಬಿಡ್ತೀರಿ. ಭಗವಂತನ ಅನುಗ್ರಹದಿಂದ ಆ ರೀತಿ ಏನೂ ಸಮಸ್ಯೆಗಳಿಲ್ಲದೇ ಇರಬಹುದು, ಆದರೆ ನೋಡಿದವರಿಗೆ ಆತಂಕ ಆಗುವ ರೀತಿಯಲ್ಲಿ ನೀವಿರ್ತೀರಿ ಅನ್ನುವಂಥದ್ದು. ನಿಮ್ಮ ಪರವಾಗಿ ಶಕ್ತಿ ದೇವಸ್ಥಾನಗಳಲ್ಲಿ ಪೂಜೆಯ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸೂಚನೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಿದೆ. ಯಾರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ಅಗತ್ಯತೆ ಇರೋದಿಲ್ಲ. ಕನ್ನಿಕಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಾಲದ ವಿಚಾರವಾಗಿ ಒಳ್ಳೆಯ ವಾತಾವರಣ ಇರೋದಿಲ್ಲ. ನೀವು ಸಾಲ ಮಾಡುವಂಥದ್ದು, ಸಾಲ ಕೊಡಿಸುವಂಥದ್ದು, ಅಥವಾ ಬೇರೆಯವರಿಂದ ನೀವು ಇನ್ನೇನೋ ಕೇಳಿ ಪಡ್ಕೊಳ್ಳುವಂಥದ್ದು, ಇದು ಯಾವುದೂ ಕೂಡ ಒಳಿತಲ್ಲ ಅಂತ ಹೇಳಬೇಕು. ಕುಟುಂಬದಲ್ಲಿಯೂ ಕೂಡ ಅಸಮಾಧಾನಕರವಾದಂತಹ ವಾತಾವರಣ ಇರುತ್ತೆ. ಏನು ಒಂದು ರೀತಿಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲವೇ ಇಲ್ವಾ ಅನ್ನುವ ಪ್ರಶ್ನೆಗಳು ಏಳುವಂಥದ್ದಿರುತ್ತೆ. ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕತ್ತೆ. ಮನಸ್ಸು ಧೃತಿಗೆಡಬಹುದು, ಆದರೆ ತಾಳ್ಮೆ ಇರಬೇಕು ಅನ್ನುವಂಥದ್ದು ಮುಖ್ಯ. ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ. ವಿಶೇಷವಾಗಿ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ. ಆ ಮೇಧಾ ದಕ್ಷಿಣಾಮೂರ್ತಿ ನಿಮಗೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂತಹ ಶಕ್ತಿಯನ್ನು ಕೊಡಲಿ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಚನೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ. ಶುಭವಾಗಲಿ. ತುಲಾರಾಶಿ, ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿ ತುಂಬ ದೊಡ್ಡ ಸಂಭ್ರಮದಲ್ಲಿರ್ತೀರಿ, ಸಂತೋಷದಲ್ಲಿ ಇರ್ತೀರಿ ಅಂತ ಅರ್ಥ. ಹೊಸ ಹೊಸ ವ್ಯಾಪಾರಗಳಾಗಲಿ ವ್ಯವಹಾರಗಳಾಗಲಿ ಈ ಎಲ್ಲವನ್ನು ವಿಚಾರ ಮಾಡ್ತಾ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಸಂತೋಷವನ್ನು ಹೊಂದತಕ್ಕಂಥದ್ದು ಕುಟುಂಬದಲ್ಲಿ ಆಗುವಂಥದ್ದು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಏನೋ ಒಂದು ರೀತಿಯ ಉತ್ಸಾಹ, ಸಂತೋಷ, ಎಲ್ಲವೂ ಕೂಡ ಪಡ್ಕೊಂಡಂತಹ, ಎಲ್ಲವನ್ನು ಅನುಭವಿಸಿದಂತಹ ಒಂದು ತೃಪ್ತ ಭಾವ ಕಾಣುವಂಥದ್ದಾಗತ್ತೆ. ಸಂಬಂಧಿಕರು, ಸ್ನೇಹಿತರು ಮನೆಗೆ ಬರಬಹುದು. ಇದರಿಂದ ಮನಸ್ಸಿಗೆ ಇನ್ನಷ್ಟು ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಸಾಧನೆ, ಯೋಜನೆ ಇದೆಲ್ಲವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳತಕ್ಕಂತಹ ಒಂದು ಸಂದರ್ಭ ಸಿಕ್ಕತ್ತೆ ಅಂತ ಅರ್ಥ. ತುಂಬ ದಿವಸದಿಂದ ಸಮಸ್ಯೆಯಾಗಿ ಉಳಿದಿದ್ದಂತಹ ಯಾವುದೋ ಒಂದು ವ್ಯವಹಾರ ಇವತ್ತು ಸುಖಾಂತ್ಯಗೊಳ್ಳುವಂತಹ ಸೂಚನೆಯೂ ಕೂಡ ಇದೆ ಅಂತಕ್ಕಂಥದ್ದು. ದೂರದ ಸಂಬಂಧಿಕರ ಜೊತೆಯಲ್ಲಿರ್ತಾರೆ. ದೂರದಿಂದ ಸಿಹಿ ಸುದ್ದಿಯೂ ಕೂಡ ಬರುವಂಥದ್ದಿದೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ. ಪರಸ್ಪರ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಮಹತ್ವ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಮಾಡದಲೇ ಇರತಕ್ಕಂತಹ ದಿವಸ. ನಾಳೆ ನೋಡೋಣ ಅನ್ನುವಷ್ಟರ ಮಟ್ಟಿಗೆ ನೀವು ಮಾನಸಿಕವಾಗಿ ಸಿದ್ಧವಾಗಿರ್ತೀರಿ. ಆಕಸ್ಮಿಕವಾಗಿ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು. ದಂಪತಿಗಳು ಸಂತೋಷದಿಂದ ಇರತಕ್ಕಂತಹ ಒಂದು ವಾತಾವರಣ ಇರುತ್ತೆ. ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ಸಂತೋಷವನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ಹಲವಾರು ದಿವಸಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಜಟಿಲ ಸಮಸ್ಯೆಗಳು ಪರಿಹಾರ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಿದೆ. ಹೀಗೆ ಒಂದಷ್ಟು ಒಳ್ಳೆಯ ಫಲಗಳು, ಮತ್ತೊಂದಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂತಹ ಫಲಗಳು ನಿಮ್ಮನ್ನು ಕಾಡುವಂಥದ್ದಿದೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ಇರಲಿ. ಶುಭವಾಗಿ.